ಸಾಮಾನ್ಯವಾಗಿ ಸಿನಿಮಾ ಹೆಸರಿಡಕ್ಕೆ ತುಂಬಾ ತಲೆ ಕೆಡಿಸ್ಕೋತಾರೆ. ಏನ್ ಹೆಸರಿಡ್ದ, ಕ್ಯಾಚಿ ಇರ್ಬೇಕು, ಜನಕ್ಕೆ ಗೊತ್ತಾಗ್ಬೇಕು, ಟ್ರೆಂಡ್ ಆಗ್ಬೇಕು ಅಂತ. ಸಿಂಪಲ್ ಒಂದ್ ಹೆಸರಿಟ್ರು 1 2 3 ಸೀರೀಸ್ ಆರಾಮಿರುತ್ತೆ. ತುಂಬಾ ಕಷ್ಟ ಆಕ್ಚುಲಿ. ಸರ್ ಇಲ್ಲ ಸರ್, ಅದನ್ನು ಲವ್ ಮಾಕ್ಟೇಲ್ ಬಹುಶಃ ಇವಾಗ 3ನೇ ಪಾಠೋತಿಗೆ ಜನ ಚೆನ್ನಾಗಿ ಹೇಳ್ತಿದಾರೆ ಅನ್ಸುತ್ತೆ. ನಮ್ಗಿನ್ನು ಲವ್ ಮಾರ್ಕೆಟ್ ಅಂತಾರೆ, ಲವ್ ಮಾಡೋಣ ಬಾ ಅಂತಾರೆ, ಲವ್ ಮುಖಾಬಲ ಅಂತಾರೆ. ಸರ್ ಅದ್ ನಿಮ್ಗೆ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ ಅಷ್ಟು ತರ. ರಿಯಲಿ ಮಾಕ್ಟೇಲ್ ಅನ್ನೋದು ಇನ್ನೂ ಅಷ್ಟು ಫೆಮಿಲಿಯರ್ ಇರ್ಲಿಲ್ಲ ನಾವು ಶುರು ಮಾಡಿದಾಗ. ಸೆಕೆಂಡ್ ಪಾರ್ಟ್ ಅಲ್ಲಿ ಹಂಗೆ ಹೆಚ್ಚು ಕಮ್ಮಿ ಬರ್ತಾ ಇತ್ತು. ಈಗ ಎಲ್ಲರೂ ಮಾಕ್ಟೇಲ್ ಅಂತ ಇದ್ದಾರೆ. ಏನ್ ಮಾಕ್ಟೇಲ್ ಅಂದ್ರೆ, ಲವ್ ಮಾಕ್ಟೇಲ್ ಅಂದ್ರೆ ಏನು? ಎನಿಬಡಿ? ಮಿಕ್ಸ್ಚರ್ ಆಫ್ ಎಮೋಷನ್ಸ್. ಕೊಡಿ ಮೈಕ್ ಕೊಡಿ, ಮೈಕ್ ಪಾಸ್ ಮನುಷ್ಯ, ಮೈಕಲ್ ಕೇಳಿ. ಸರ್ ಅದೇ ನಾವು ಗುಂಡ್ಲುಪೇಟೆಯಿಂದ ಬರ್ತಾರದು ಮಂಜುನಾಥ್ ಅಂತ. ಸೊ ನಿಮ್ಗೆ ಅದೇ ಲವ್ ಮಾಕ್ಟೇಲ್ ಅನ್ನೋ ಟೈಟಲ್, ಸೊ ಯಾವ ಇದ್ರ ಮೇಲೆ, ಯಾವ ಥಾಟ್ ಮೇಲೆ ಸರ್ ಆ ನೇಮ್ ಇಟ್ಟಿದ್ ನೀವು ಅದಕ್ಕೆ ಮೂವಿಗೆ ಅಂತ? ಅಲ್ಲ, ಫಸ್ಟ್ ನಾವು ಅನ್ಕೊಂಡಿದ್ದು ಒಂದ್ 2-3 ಪ್ರೀತಿ ಇತ್ತಲ್ಲ ಅದರಲ್ಲಿ. ಸೊ ಏನ್ ಇಡ್ಬೋದು ಅಂತೆಲ್ಲ ಯೋಚನೆ ಮಾಡಿದಾಗ ಕಾಕ್ಟೇಲ್ ಅಂತ ಇಡ್ಬೋದು ಅಂತ ಅನ್ಕೊಂಡ್ವಿ. ಸೊ ಕಾಕ್ಟೇಲ್ ಆಲ್ರೆಡಿ ಯಾರೋ ಇದು ಮಾಡ್ಬಿಟ್ಟಿದ್ರು. ಸರಿ ಕಾಕ್ಟೇಲ್ ಇಲ್ಲ ಮಾಕ್ಟೇಲ್ ಮಾಡೋಣ ಅಂದ್ಬಿಟ್ಟು ಲವ್ ಮಾಕ್ಟೇಲ್ ಅಂತ ಇಟ್ವಿ. ಅಲ್ಲ, ಜೊತೆಗೆ ನಾವಿಬ್ರು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಲ್ಲ. ಓಕೆ, ಸೊ ಆಮೇಲೆ ಅದಕ್ಕೆ ಕಾಕ್ಟೇಲ್ ಗುಡ್ ಮೆಸೇಜ್. ಸೊ ವೈ ಕಾಕ್ಟೇಲ್ ವೆನ್ ವಿ ಡೋಂಟ್ ಯೂಸ್ ಕಾಕ್ಟೇಲ್ ಅಂತ ಮಾಕ್ಟೇಲ್ ಯೂಸ್ ಮಾಡಿದ್ವಿ. ಮ್ಯಾಮ್ ಅದಕ್ಕೂ ಮುಂಚೆ ನೀವು ಲವ್ ಮಾಡ್ತಾ ಇದ್ರ? ಸೊ ಆಫ್ ಕೋರ್ಸ್. ಸೊ ಅದೇ ಫೀಲ್ ಅಲ್ಲಿ 7 ವರ್ಷ ಆಗಿತ್ತು. 7 ವರ್ಷ ಇಲ್ಲ ಇಲ್ಲ, ಬರೀ ನಾನು ಒಬ್ಳು ಫೀಲ್ ಅಲ್ಲಿ ಮಾಕ್ಟೇಲ್ ಆಗಿಲ್ಲ, ಎಕ್ಸ್ ಗರ್ಲ್ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಮಾಕ್ಟೇಲ್ ಆಗಿದೆ. ನನ್ನ ಹೆಸರು ಪರಿಮಳ ಅಂತ. Okay. ಆಕ್ಚುಲಿ ಪರಿ ನಂಗೆ ತುಂಬ ಖುಷಿ ಆಗ್ತಿದೆ ನಿಮ್ಮನ್ನ ಮೀಟ್ ಮಾಡೋಕ್ಕೆ. ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡ್ಡಿಂದ ನಮ್ಮ ಮನೇಲಿ ಕನ್ನಡ ಮೂವೀಸೇ ನೋಡಲ್ಲ. ನಾನು ಸ್ಟಾರ್ಟ್ ಮಾಡಿದ್ದೆ ಡಿಗ್ರಿ ಬಂದಾಗ. ಅದು ನನ್ನ ಫ್ರೆಂಡ್ ಥಿಯೇಟರ್ ಕರ್ಕೊಂಡೋಗಿ ನಿಮ್ಮ ಮೂವಿ ತೋರಿಸಿದ್ದು. ಫಸ್ಟ್ ನಾನು ನೋಡಿದ್ದೆ ನಿಮ್ಮ ಲವ್ ಮಾಕ್ಟೇಲ್. ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಕನೆಕ್ಟ್ ಆಗಿದ್ದೀನಿ. ಆ್ಯಂಡ್ ಸೆಕೆಂಡ್ ಪಾರ್ಟ್ 2 ಬಂದಾಗ ನಾನು ನನ್ನ ಫಿಯಾನ್ಸಿ ಜೊತೆ ನೋಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಪಾರ್ಟ್ 3 ನ ಗಂಡನ ಜೊತೆ ನೋಡ್ತಿದ್ದೀವಿ. ಎಸ್, ಚೆನ್ನಾಗಿದಲ್ಲ. ಬಟ್ ಸ್ಲೋ ಆಗ್ಬಿಟ್ರಿ ನೀವು. ಪಾರ್ಟ್ 2 ಪಾರ್ಟ್ 3 ನಾವು ಫಾಸ್ಟ್ ಇದ್ದೀವಿ. ನಾವು ಪಾರ್ಟ್ 1 ಮಾಡಿದಾಗ ಸಿಂಗಲ್, ಪಾರ್ಟ್ 2 ಮಾಡಿದಾಗ ಡಬಲ್, ಪಾರ್ಟ್ 3 ಮಾಡಿದಾಗ ತ್ರಿಬಲ್. ಅದಕ್ಕೆ ಹೇಳಿದೆ, ಪಾರ್ಟ್ 1 ಮಾಡಕ್ ಮುಂಚೆ ಲವ್ ಮಾಡ್ತಿದ್ರು, ಪಾರ್ಟ್ 2 ಮಾಡಕ್ ಮುಂಚೆ ಮದ್ವೆ ಆದ್ರು, ಪಾರ್ಟ್ 3 ಮಾಡಕ್ ಮುಂಚೆ ಮಗು ಮಾಡ್ಕೊಂಡ್ರು. ಸೊ ಸರ್ ನನಗೆ ಏನು ಫೀಲ್ ಆಗುತ್ತೆ ಅಂದರೆ, ಮೂವಿ ತುಂಬ ಚೆನ್ನಾಗಿದೆ. ಸೊ ನೀವು ಈ ತುಂಬ ಚೆನ್ನಾಗಿರೋ ರೋಲ್ ಪ್ಲೇ ಮಾಡಿದ್ದೀರಾ. ಸೊ ಈ ಪ್ರಾಸೆಸ್ಸಲ್ಲಿ ನಿಮ್ಗೆ ಏನಾದರೂ ಒಂದು ಟೀಚ್ ಆಗಿತ್ತಾ ಈ ರೋಲಿಂದ ಹೀಗಿರಬೇಕು? ಅಲ್ಲ, ಇದನ್ನ ನಾನು ಲೈಫಲ್ಲಿ ಅನುಭವಿಸಿರೋದನ್ನೇ ಸಿನಿಮಾ ಮಾಡಿದ್ದು. ನೀವೇನು ಆದಿ ಪಾತ್ರ ಇದೆಯಲ್ಲ, ಈಗ ನಾನು ಸ್ಕೂಲಿಂದನೂ ಲವ್ ಮಾಡ್ಕೊಂಡೇ ಬಂದಿದ್ದು. ಅಂದರೆ ಒಂದೆರಡು ಅಲ್ಲ, ನಾನು ಹೇಳ್ತಿರೋದು 2-3 ಗರ್ಲ್ ಫ್ರೆಂಡ್ ಆಗ್ತಿದ್ದಂಗೆ ನಾನು ಕರೆಕ್ಟ್ ಅಲ್ಲ, ಟ್ರೂ ಲವ್ ಹುಡ್ಕೊಂಡೇ ಹೋಗಿರ್ತೀವಿ ನಾವು. ಕರೆಕ್ಟ್. ಸೊ ಪ್ರತಿಯೊಂದ್ಸದಿನೂ ನಿಜವಾಗ್ಲೂ ನಾನು ಲವ್ ಮಾಡ್ತಾ ಇದೀನಿ ಅಂತ ಹೋಗಿರ್ತೀವಿ. ಅವ್ರೇನೋ ಕೈ ಕೊಡ್ಕೊಂಡು ಹೋಗಿರ್ತಾರೆ. ನಮ್ ತಪ್ಪಲ್ಲ. ಹಾನೆಸ್ಟ್ ಆಗಿ ಲವ್ ಮಾಡ್ತಿರ್ತಾನೆ ಹುಡುಗ. ಪಾಯಿಂಟ್. ಅದು ತುಂಬಾ ಜನ ಮಾಡ್ತಾರೆ ಅದ ತರ. ಸೊ ಹಾನೆಸ್ಟ್ ಆಗಿ ಹುಡುಕ್ತಾ ಹೋದಾಗ ಒಬ್ಳು ನಿಧಿ ಮಾತ್ರ ಒಬ್ಳು ಸಿಗ್ತಾಳೆ. ಸೊ ಅವಾಗ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳಕ್ ಕೊಟ್ಟಿರೋದು. ಸೊ ಹೆಣ್ಮಕ್ಳು ಯಾರು ಗಂಡ್ ಮಕ್ಳನ್ನ ಬ್ಲೇಮ್ ಮಾಡಂಗಿಲ್ಲ. ಸೊ ಅದಾದ್ಮೇಲೆ ಈಗ ಪಾರ್ಟ್ 2 ಅಂತ ಮಾಡಿದಾಗಲೂ ತುಂಬಾ ವಿಷಯಗಳನ್ನ ಹೇಳ್ಕೊಂಡು ಹೋಗಿದೀವಿ. ಇವ್ರು ಹೇಳಿದಾಗೆ ಏನೇನು ಎಥಿಕಲ್ ಏನೇನಿರುತ್ತೆ, ಎಥಿಕಲ್ ವ್ಯಾಲ್ಯೂಸ್ ಏನೇನು ನನಗೆ ಅನ್ಸಂಗೆ ನಾನು ಲೈಫಲ್ಲಿ ನೋಡೋಂಥ ವಿಷಯಗಳಾಗ್ಬೋದು. ಈಗ ಲವ್ ಮಾಕ್ಟೇಲ್ 2 ಒಂದೆರಡು ಬ್ಯೂಟಿಫುಲ್ ವಿಷಯಗಳು ಹೇಳಿದ್ವಿ. ಒಂದು, ಹೆಂಡ್ತಿನ ತುಂಬ ಏನಂದರೆ ಕಾಮಿಡಿಯಾಗಿ ಮಾತಾಡ್ತಾ ಇರ್ತಾನೆ ಯಾರು, ವಿಜು ಕ್ಯಾರೆಕ್ಟ್ರು. ಕರೆಕ್ಟ್. ಆಮೇಲೆ ಅವ್ನಿಗೆ ಒಂದು ಮೆಸೇಜ್ ಕೊಡ್ತೀನಿ, ಲೈಫ್ ಲಾಂಗ್ ಉಳ್ಕೊಳ್ತಾರೆ ಅಂತ ಮಾತಾಡ್ತಿದ್ಯಾ, ಯಾವತ್ತಾದ್ರು ಬಿಟ್ಟು ಹೋಗ್ಬಿಡ್ಬೋದು ಅವರು, ಇದ್ದಾಗ ಪ್ರೀತಿ ಮಾಡು ಅಂತ. ಸೊ ಇದನ್ನ ನಾನು ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಜನರಲಿ ಅವ್ನು ಹೆಂಡ್ತಿ ಅಂದರೆ ಸಾಕು ಇರಿಟೇಟ್ ಆಗೋನು. ಲವ್ ಮ್ಯಾರೇಜು, ಏನು ಹಿಂಗೆ ಲವ್ ಮ್ಯಾರೇಜ್ ಆಗಿದೆ ಹಿಂಗೆ ಮಾಡ್ತಾ ಇದ್ದಾರಲ್ಲ ಅಂತ ಆ ಥರ ಸುಮಾರು ಜನ ಇರ್ತಾರಲ್ಲ, ಅವ್ರುಗಳಿಗೆ ಒಂದು ಮೆಸೇಜು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಕರೆಕ್ಟ್. ಅದಕ್ಕೆ ಅಂತ ಮಾಡಿದ್ದು. ಅನ್ನದರ್ ವಿಷಯ ಬಂದು, ಮನೇಲಿ ಯಾರು ಲೇಡೀಸ್ ಇರ್ತಾರೆ ಅವ್ರುಗಳು, ಈಗ ಸಪೋಸ್ ಹೌಸ್ ವೈಫ್ ಅಂತ ಏನು ಹೇಳ್ತೀವಿ, ಅವ್ರಿಗೆ ಸಂಬಳ ಕೊಡಬೇಕು ಅಂತ ಪಾಲಿಸಿ. ಯಾಕಂದರೆ ಪ್ರತಿಯೊಂದು ಅವ್ರು ಏನೇ ಯಾವುದೋ ಒಂದು ಪಾರ್ಲರ್ಗೆ ಹೋಗ್ಬೇಕು ಅಥವಾ ಒಂದು ಬ್ಲೌಸ್ ಹೊಲ್ಸ್ಕೋಬೇಕು, ಏನಕ್ಕಾದರೂ ಗಂಡನಿಗೆ ದುಡ್ಡು ಕೇಳಬೇಕು. ಏನಕ್ಕೆ ಅವ್ರ ಗಂಡನಿಗೆ ಪ್ರತಿ ಸರಿ ದುಡ್ಡು ಕೇಳಬೇಕು? ಎಲ್ಲ ಕೆಲಸ ಮಾಡ್ತಾರೆ. ಅವ್ರಿಗೇನೋ ಅವ್ರದ್ದು ಅಂದರೆ ಫ್ರೀಡಮ್ ಆಫ್ ಸ್ಪೆಂಡಿಂಗ್ ಇಲ್ಲ ಅವ್ರಿಗೆ. ನಮ್ಗೆ ಏನು ಬೇಕು ಅವ್ರು ತೊಗೊಳಕ್ಕೆ ನಾವು ಯಾರೂ ಅವಕಾಶ ಕೊಟ್ಟಿಲ್ಲ ನಮ್ಮ ಸೊಸೈಟಿ. ಅದನ್ನು ಹೇಳಬೇಕು ಅಂತ. ಸೊ ಅದನ್ನು ಹೇಳಬೇಕು ಅಂತ ನನ್ನ ತಾತ ಕ್ಯಾರೆಕ್ಟರ್ ಮುಖಾಂತರ ಹೇಳಿಸ್ತೀನಿ. ನನ್ನ ಹೆಂಡ್ತಿಗೆ ನಾನು ಸಂಬಳ ಕೊಡ್ತಾ ಇದ್ದೆ ಅಂತ. ಹೌದಾ, ಯಾವ ಕಂಪ್ನಿ ಕೆಲಸ ಮಾಡ್ತಾಯಿದ್ರು? ಇಲ್ಲಪ್ಪ ಅವರು ಹೌಸ್ ವೈಫ್ ಯಾರು ಕೊಡ್ತಾರೆ? ಇಲ್ಲ, ಕೊಡಬೇಕು ಅಂತ ಆ ವಿಷಯಗಳು ಒಂದಷ್ಟು ಹೇಳಿದ್ದೀವಿ. ಬಿಕಾಸ್ ಅದರಿಂದ ಒಂದಷ್ಟು ಜನ ಚೇಂಜ್ ಆಗಲಿ ಅಂತ. ಸೊ ಈ ಥರದ್ದು ಚಿಕ್ಕ ವಿಷಯಗಳನ್ನು ಸೊಸೈಟಿಲಿ ಒಂದಷ್ಟು ಚೇಂಜಸ್ ನಾವು ನೋಡೋಕೆ ಇಷ್ಟಪಡ್ತೀವಿ. ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನಮ್ಮ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಪ್ಲಸ್ ಎಮೋಷನ್ ಆ ಮುಖಾಂತರ ಹೇಳ್ತಾ ಹೋಗ್ತೀವಿ.
ಅದೇ ಅವ್ರಿಗಿರುವಂತ ದೊಡ್ಡ ತಾಕತ್ತು, ಫಿಲಮ್ಗೆ ಇರುವಂತ ದೊಡ್ಡ ತಾಕತ್ತು. ಸಾಮಾನ್ಯವಾಗಿ ಮಾರ್ಚ್ ತಿಂಗಳು ಅಂದಾಗ ನಾವು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಆಚರಿಸುವಂತ ತಿಂಗಳು ಅಂತ ಮಾತಾಡ್ತೀವಿ. ಈ ಹೆಣ್ಮಕ್ಳು ಮನೇಲಿ ಹೆಂಗೆ ಅಂದ್ರೆ ಈ ವೈಫೈ ತರ. ಯಾಕೆ ಅಂತ ಹೇಳ್ತೀನಿ. ವೈಫೈ ಕಾಣಿಸಲ್ಲ, ಆದ್ರೆ ಕನೆಕ್ಟ್ ಮಾಡ್ಬೇಕಾದ್ರೆ ಅವ್ರು ಬೇಕೇ ಬೇಕು. ಇಟ್ ಕನೆಕ್ಟ್ಸ್ ಯಾವಾಗ್ಲೂ. ಆ ಕನೆಕ್ಟ್ ಆದಾಗ್ಲೇ ತುಂಬಾ ಚೆನ್ನಾಗಿ ಪವರ್ಫುಲ್ ಆಗಿರೋದು ಮನೆ. ಇಲ್ಲಾಂದ್ರೆ ಇಟ್ ಡಸಂಟ್ ವರ್ಕ್ ಅಟ್ ಆಲ್. ಮನೆ ಸ್ತಬ್ಧ. ನಾವು ವೈಫೈ ಬರ್ತಾ ಇಲ್ಲ ನೋಡು, ವರ್ಕ್ ಆಗ್ತಿಲ್ಲ. ಹೆಣ್ಮಕ್ಳು ಇಲ್ಲದೆ ಹೋದ್ರೆ ವರ್ಕೇ ಆಗಲ್ಲ. ಹೌದು, ಮನೆ ಹಾಗೆ, ವೈಫೈನು ಹಾಗೆ ಅಂತ. ವೈ ಫಿಸಿಕಲ್ ಟು ವೈಫೈ. ಅದು ಬೇರೆ ಅಬ್ರಿವೇಷನ್ ಬೇರೆ, ಬಟ್ ನಾನು ಹೇಳ್ತಿರೋದು ಕರೆಕ್ಟ್ ಅಬ್ರಿವೇಷನ್ ಇದು. ಅಲ್ಲ, ನಿಮ್ಗೆ ಹೆಂಗಿರುತ್ತೆ ಗೊತ್ತಾ, ಒಂದು ಹೆಣ್ಮಗು ಅಥವಾ ಯಾರು ತಾಯಿ ಆಗ್ಬೋದು, ಹೆಂಡತಿ ಆಗ್ಬೋದು, ಮಗಳಾಗ್ಬೋದು, ಈ ಮನೇಲಿ ಇಲ್ಲ ಅಂದ್ರೆ ಮಲಗಿದ್ರೆ ಸ್ಮಶಾನದಲ್ಲಿ ಮಲ್ದಂಗೆ ಇರುತ್ತದು. ಹೇಳೋರಿಲ್ಲ, ಕೇಳೋರಿಲ್ಲ, ಯಾರು ಕೊಡೋರಿಲ್ಲ, ನಮ್ಗೆ ಏನು ಸಿಗಲ್ಲ, ನೀರು ಸಿಗಲ್ಲ. ಆ ಫೀಲಿಂಗ್ ಇರುತ್ತೆ. ಎಷ್ಟು ದಿನ ಬಿಟ್ಟು ಯಾವಾಗಾದ್ರು ಗ್ಯಾಪ್ ಆದ್ರೆ ಎಷ್ಟು ದಿನ ಆಗಿರುತ್ತೆ? ಅಯ್ಯೋ ಸರ್, ಅದು ಇನ್ನೊಂದು ದೊಡ್ಡ ಕತೆ. ಗ್ಯಾಪಾ? ಏನ್ ಗ್ಯಾಪು? ಬಿಟ್ಟಿರೋದು ಬಿಟ್ಟೇ ಇರಲ್ಲ. ಶೂಟಿಂಗು, ಕ್ರಿಕೆಟು, ಅಥವಾ ಏನೋ ಬೇರೆ ಬೇರೆ ಕಮಿಟ್ಮೆಂಟ್ಗೋ, ಕತೆ ಬರೆಯಕ್ಕೆ ನೀವು ಯಾರು ಕೇಳಬೇಕು, ಕೃಷ್ಣ ನೀವು ಕತೆ ಬರೆಯಕ್ಕೆ ಎಲ್ಲಿ ಹೋಗ್ತೀರಾ? ನಿಮ್ಮೆಲ್ಲರ ಪರವಾಗಿ ಪ್ರಶ್ನೆ ಇದು. ಸರ್, ಇದೊಂದೇ ಫಿಲಮ್ ಬಿಕಾಸ್ ಆಫ್ ಪರಿ ಇದ್ದಿದ್ರಿಂದ 3 ದಿನ ಗೋವಾ ಬರೋರು ಬಂದೆ, ಕೆಲಸ ಬೇಗ ಶೂಟಿಂಗ್ ಮಾಡೋಣ ಅಂತ. ಐ ರಿಮೆಂಬರ್ ಆ ಟೈಮಲ್ಲೇ ನಾನು ಕರೆಕ್ಟಾಗಿ ಫೋನ್ ಮಾಡಿದ್ದೀನಿ. ಒಬ್ಬರೇ ಬಂದಿದ್ದೀನಿ. ಒಬ್ಬರೇ ಬರಕ್ ಸಾಧ್ಯನಾ? ಕೆಲಸ ಮಾಡಕ್ ಬಂದಿದ್ದೀನಿ. ಹೌದಾ? ಪರಿ ಓಕೆ, ಅದು ಕಾನ್ಸಂಟ್ರೇಷನ್ ಹಂಗ್ ಬೇಕು ಅಂತ ಏನೋ ಆ ಥರ ಯೋಚನೆ. ಇಲ್ಲ, ಅಲ್ಲಿ ಗೋವಾಲ್ ಕೂಡ ಕೇಳಿದಾರೆ ಫ್ಯಾನ್ಸ್ ಕೆಲವರು. ಗೋವಾಲೆಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ತಿಂತಾ ಕೂತಿದ್ದೀನಿ. ಸರ್ ನೀವೆಲ್ಲಿ? ಅದು ಇಲ್ಲೇ ಬಂದು. ವೈಫ್ ಎಲ್ಲಿ? ಅದು ವೈಫ್ ಬಂದಿಲ್ಲ. ಒಬ್ಬರೇ ಬಂದ್ರಾ? ಏಕೆ? ಗೋವಾಗೆ ಮದುವೆ ಆಗಿರೋ ಯಾರು ಒಬ್ಬರೇ ಕೂತಿದ್ದಾರೆ ಅಂದ್ರೆ ಯಾಕಿರ್ಬೋದು? ಬಟ್ ಇಬ್ರು ಬಿಟ್ಟಿದ್ದು ಅಂದ್ರೆ ಮದುವೆ ಆದ್ಮೇಲೆ ಎಷ್ಟು ಜಾಸ್ತಿ ಸಮಯ ಒಬ್ರಿಗೊಬ್ರು ಬಿಟ್ಟಿದ್ದು ಮಧ್ಯ ಗ್ಯಾಪ್ ಅಲ್ಲಿ? 2-3 ದಿನ. ಅಂದ್ರೆ ಇವಾಗ ಪರಿ ಆದ್ಮೇಲೆ ನಾನೊಂದ್ ಸ್ವಲ್ಪ ದಿನ ಹಾಸನಲ್ಲಿದ್ದೆ. ಅದು ಓಕೆ, ಬಾಣಂತನಕ್ಕೆ ಹೋಗೋದೆಲ್ಲ ಓಕೆ, ಬಟ್ ಜನರಲಿ ನೀವು ಇಲ್ಲ ಅದೇ ಕಂಪ್ಲೇಂಟ್ ಅಲ್ವಾ ನಂದು ದೇರ್ ಇಸ್ ಒನ್ ಕಂಪ್ಲೇಂಟ್ ಅಬೌಟ್ ಕೃಷ್ಣ. ಇದೇ ಕಂಪ್ಲೇಂಟ್. ಏನು? ಎಲ್ಗೂ ಕಳ್ಸಲ್ಲ, ಊರಿಗೆ ಕಳ್ಸಲ್ಲ, ಎಲ್ಗೂ ಕಳ್ಸಲ್ಲ. ನಾನು ನೀವೇ ಬನ್ನಿ ಅಂತೀನಿ. ತುಂಬಾ ಕಳ್ಸಲ್ಲ. ತುಂಬಾ ಫೋರ್ಸ್ ಮಾಡಿ ಯಾಕೆ ಗಂಡ ಹೆಂಡತಿನಾಗ ದೂರ ಮಾಡ್ತೀರಾ ಅಂತೀನಿ. ನಿಮ್ ಮನೆಯವ್ರು ಕೇಳಿದ್ರು ನಮ್ ತಂದೆ ತಾಯಿನೇ ನೀವೇ ಬನ್ನಿ ಅಂತ ಅವ್ರನ್ನೇ ಕಳ್ಸ್ಕೊತಾರೆ, ಕಳ್ಸಲ್ಲ ಇವರು. ನನಗೆ ಮನೆ ತರ ಇಷ್ಟ ಆಗುತ್ತೆ. ನಂಗೆ ಸ್ಮಶಾನ ಆಗ್ಬಿಡುತ್ತಲ್ಲ ಇಲ್ಲ ಅಂದ್ರೆ. ಆ ಮಗಳು ಹೆಂಡತಿ ಇಲ್ಲ, ಒಬ್ರೇ ಇದ್ದೀರಾ ಮನೇಲಿ, ಏನ್ ಮಾಡ್ತಿರ್ತೀರಿ? ಇದು ಅಲ್ಲ, ಮಗಳಿಲ್ಲ ಅಂದ್ರೆ ತೊಂದ್ರೆ ಇಲ್ಲ. ಮಗಳಿಲ್ಲ ಅಂತ ತೊಂದ್ರೆ, ಮಿಲನ ಇರ್ಬೇಕು ಜೊತೆಲಿ. ಈ ಮಗಳಿಗೆ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಯಾವ್ದೋ ಪ್ರಮೋಷನ್ ಅಲ್ಲಿ ಇಲ್ಲಿ ಹೋಗ್ಬೇಕೇನಾಗಬೇಕಂದ್ರೆ ಫಸ್ಟ್ ಬಿಟ್ಬಾರ್ಣ, ಕೆಲಸ ಇದೆ. ಕೃಷ್ಣ ರೆಗ್ಯುಲರ್ ಡೈಲಾಗ್ ಇದು. ನಮ್ ತಂದೆ ತಾಯಿ ನೋಡ್ತಿರ್ತಾರೆ, ಇವ್ರೇನ್ ಹಿಂಗೆ ಅಂತ. ಜನರಲಿ ಹೆಂಗೆ ತಂದೆದಿರು ಹೆಣ್ಮಕ್ಳಾದ ತಕ್ಷಣ ಫುಲ್ ಚೇಂಜ್ ಆಗ್ತಾರೆ, ಹಂಗಾಗ್ತಾರೆ, ಹಿಂಗಾಗ್ತಾರೆ. ನಾವು ಕಾಯ್ತಾನೆ ಇದೀವಿ ಕೃಷ್ಣ ಯಾವಾಗ ಹಂಗಾಗ್ತಾರೆ. ಪರಿ ಕಾಣಿಸ್ತಾ ಇಲ್ಲ ಅಲ್ವಾ, ಬಾ ಬಿಟ್ಬಿಟ್ಟು ಹೋಗ್ಬಿಡೋಣ. ಪರಿ ಅಲ್ಲಿ ಬಾಲ್ಕನಿಯಲ್ಲಿ ಇದಾಳಲ್ವಾ, ಬಾಬಾ ಬಾಗ್ಲಕ್ಕ ಹೋಗ್ಬಿಡೋಣ. ಕೆಳಗಡೆ ಲಾಬಿಲಿ ಕಾಫಿ ಸ್ಪೇಸ್ ಇದೆ. ಯೂಶಲಿ ನಾವು ಸಿನಿಮಾ ಡಿಸ್ಕಷನ್, ಪ್ರಮೋಷನ್ ಅದು ಇದು ಎಲ್ಲ ತುಂಬಾ ಡಿಸ್ಟರ್ಬ್ ಮಾಡ್ತಾಳೆ ಪರಿಸರ. ಅದು ಇದೆ ಪಾಪ, ಅದು ಇದೆ, ಅದೇ ಇರೋದು. ಕೆಲಸ ಮಾಡಕ್ಕೆ ಬಿಡಲ್ಲ. ಸಪರಿನ್ ಬಿಟ್ಬಿಟ್ಟು ಹೋಗ್ಬಿಡೋಣ ಕೆಳಗಡೆ ಅಂತ. ಚೆನ್ನಾಗಿದ್ದಾರೆ ಇಬ್ರದ್ದು. ಅದು ಹೆಂಗಿತ್ತು ಅಂದ್ರೆ ಹೇಳಿದ್ರೆ ಸಾಕು ನಮ್ಗೆ ಬೆಳಗ್ಗೆ. ಸರ್ ನಮ್ಮ ಮನೇಲಿ ಎಲ್ಲ ಸುನಾಮಿ ಅಂತ ಕರೆಯೋದು ಅವಳನ್ನ, ಪರಿನಾ. ಅವಳಿದ್ರೆ ಅಲ್ಲೋಲ ಕಲ್ಲೋಲನೆ ಯಾವ್ದೋ ಒಂದ್ ಜಾಗದಲ್ಲಿ ಯಾರನ್ನೂ ಸರ್ ಅವಳು ಕೂರಕ್ಕೆ ನಿಲ್ಲಕ್ಕೆ ಬಿಡಲ್ಲ. ಹೈಪರ್ ಆಕ್ಟಿವ್ ಅವಳು. ಎಲ್ಲಾ ಪೋಸ್ಟರ್ಸ್ ಗಳಲ್ಲೂ ಲವ್ ಮಾಕ್ಟೇಲ್ 3 ನಲ್ಲಿ ಕೃಷ್ಣ ಅಪ್ಪನಾಗಿ ಮಗಳ ಕೈ ಹಿಡ್ಕೊಂಡೇ ಓಡಾಡೋ ಪೋಸ್ಟ್ ಓಡಾಡ್ತಾ ಇದೆ. ಜಸ್ಟ್ ಲೈಕ್ ರಿಯಲ್ ಲೈಫ್ ಅಲ್ಲಿ ಕೃಷ್ಣ ಹೆಂಗಿದ್ದಾರೆ ಪೋಸ್ಟರ್ ನಲ್ಲಿ ಅದೇ ತರ ಕಾಣಿಸ್ತಾ ಇದೆ. ಬೆಳಗ್ಗೆ ಎದ್ರೆ ಹಿಂಗೆ ಹೋಗ್ತಾ ಇರ್ತೀವಿ. ನಾನು ಇನ್ಫ್ಯಾಕ್ಟ್ ಲವ್ ಮಾಕ್ಟೇಲ್ 2 ಶೂಟ್ ಮಾಡಿದಾಗ ಆ ಮಗು ದತ್ತು ತಗೊಂಡ ಮೇಲೆ ಹೋಗುವಾಗ ಐ ಥಿಂಕ್ ಅದನ್ನ ಟ್ರೈಲರ್ ಇಟ್ಟಿದ್ದೀನಿ ಶಾರ್ಟ್. ನಾ ಹಿಂಗ್ ಕೈ ಹಿಡಿತೀನಿ, ಆ ಮಗು ಹಿಂಗ್ ಹಿಡ್ಕೊಳ್ಳುತ್ತೆ. ಕರೆಕ್ಟ್, ಹೌದು, ಆ ಶಾರ್ಟ್ ಇದೆ. ಅವಾಗ ಸುಮ್ನೆ ತೆಗ್ದಿದ್ದೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಈಗ ದಿನ ಬೆಳಗ್ಗೆ ಅದೇ ನೆನ್ಪಿರುತ್ತೆ. ನಾನು ಹಿಂಗ್ ಅಂತೀನಿ, ಅವ್ರು ಬಂದು ಹಿಂಗ್ ಹಿಡ್ಕೋತಾರೆ. ಸರ್ ನಾವಿಬ್ರು ಹೋದ್ರೆ ಫಸ್ಟ್ ಪಪ್ಪ ಮಮ್ಮ ಅಂತ ಹಿಂಗ್ ಕೈ ಇಟ್ಕೋತಾಳೆ. ಅಂದ್ರೆ ಅದು ಹೆಂಗ್ ಮಕ್ಳಿಗೆ ಬಂದ್ಬಿಡುತ್ತೆ ಅನ್ಸುತ್ತೆ ನ್ಯಾಚುರಲಿ. ನಾನು ಅದೇ ಹೇಳ್ತಿರ್ತೀನಿ, ಕೃಷ್ಣ ಸ್ವಲ್ಪ ನೋಡ್ಕೊಳ್ಳೋದ್ರಲ್ಲಿ ಒಂಚೂರು ಬಿಸಿ, ಅದು ಇದು ಅಂತ ಕಮ್ಮಿ. ಆ ಮಗು ಅಂದ್ರೆ ಎಷ್ಟಕ್ಕೆ ಮಗು, ಬಟ್ ಈಕ್ವಲ್ ಆಗಿ ನಮ್ನ. ಆಮೇಲೆ ಇನ್ನೊಂದು ಸರ್, ಶೂ ಬಿಚ್ತಾಳಲ್ಲ, ಮುಗಿಸ್ಕೊಂಡು ಆ ಶೂ ಎಲ್ಲಿ ಇಡ್ತಾರಲ್ಲ ಜಾಗ, ಅದು ತಗೊಂಡೋಗಿ ಇಡುತ್ತೆ. ಆಮೇಲೆ ಇದಾಗ್ತಾರಲ್ಲ ಡೈಪರ್, ಹೌದು, ಡೈಪರ್ ನಾವು ಚೇಂಜ್ ಮಾಡಿದ್ಮೇಲೆ ಆ ಡೈಪರ್ ಎತ್ಕೊಂಡೋಗಿ ಡಸ್ಟ್ಬಿನ್ ಇಡ್ತಾಳೆ. ಸರಿ, ನಾವ್ ಯಾರು ಹೇಳ್ಕೊಟ್ಟಿಲ್ಲ ಅವಳಿಗೆ, ನಾವ್ ಯಾರು ಮಾಡು ಅಂತ ಹೇಳಲ್ಲ. ತುಂಬಾ ಚಿಕ್ಕವಳು, ಹೇಳದಂಗೆ 1 ವರ್ಷಕ್ಕೆ ಏನ್ ಹೇಳ್ಕೊಡೋದು. ಅವಳು ಇಟ್ಬಿಟ್ಟು ಅವಳೇ ಚಪ್ಪಲಿ ಹೊಡೆಯೋದು. ನಂಗೆ ಆಕ್ಚುಲಿ ಸುದೀಪ್ ಸರ್ ಹೇಳಿದ್ರು, ಅವಳು ಸನ್ಸೈನ್ ಬಂದು ವರ್ಗೋ,
ವರ್ಗೋ ಇರೋರೆಲ್ಲ ಸುದೀಪ್ sir ತುಂಬಾ ಹಂಗೇನೆ? ಅವರು ಹಂಗೆ ತುಂಬಾ ಆರ್ಗನೈಸ್ಡ್ ನೀಟ್ ನೀವು ಹಂಗೇನಾ? ನೀಟ್ ಕ್ಲೀನ್ ಆರ್ಗನೈಸ್ಡ್ ಅಂದ್ರೆ ಮನೇಲಿ ಸ್ವಲ್ಪ ಅಪ್ಪ ಅಮ್ಮಂಗೆ ಅಥಾರಿಟಿಯಿಂದ ಹೇಳ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ನನ್ಗೆ ಅದು ಕೋ ಇನ್ಸಿಡೆನ್ಸ್ ಅಥವಾ ರಿಯಲಿ ಹೆಂಗ್ ವರ್ಕ್ ಆಗುತ್ತಾ ನನಗೆ ಗೊತ್ತಿಲ್ಲ ಸರ್. ಸುದೀಪ್ ಸರ್ ಹೇಳಿದ್ರು ನಿಮ್ಗೆ ಇದೇ ಹೋಗು, ಸೇಮ್ ಸೆನ್ಸನ್ ಇದೇ ಹೋಗು ಅಂತ. ಏನು ಅಂತ ಗೊತ್ತ ಅರ್ಥ ಆಗಿಲ್ಲ. ಏನ್ ಸರ್ ಹಂಗೆ ಇದೇ ಹೋಗು? ಶೂ ನಾವ್ ಶೂ ಇಡೋ ಜಾಗ ಅದು ಯಾವಾಗ ನೋಡಿದ್ಲು? ಶೂ ಇಡ್ಬೇಕು ಅಂತ ಶೂ ತಗೊಂಡೋಗಿ ಎವ್ರಿ ಡೇ ಇಡ್ತಾಳೆ. ಇದು ಡೈಪರ್ ತಗೊಂಡೋಗಿ ಡಸ್ಟ್ಬಿನ್ ಹಾಕ್ತಾಳೆ. ಇಲ್ಲಿ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ಮಕ್ಕಳು ನೋಡ್ ಕಲಿತಿರ್ತಾರೆ, ತುಂಬಾ ಇಂಪಾರ್ಟೆಂಟ್. ಮೇ ಬಿ ಅಪ್ಪ ಅಮ್ಮ ಏನ್ ಮಾಡ್ತಿರ್ತಾರೆ ಅಂತ. ಅಲ್ಲ ಆಮೇಲೆ ಅವಾಗ ನಾವು ತುಂಬಾ ಕಾನ್ಶಿಯಸ್ ಆಗ್ಬಿಟ್ಟಿದೀವಿ. ಈಗ ನಾವು ಹೆಂಗ್ ಮಾತಾಡ್ತೀವಿ, ಏನ್ ಭಾಷೆಗಳು ಬಳಸ್ತೀವಿ, ಏನ್ ಟೋನಲ್ಲಿ ಮಾತಾಡ್ತೀವಿ, ಅದು ನಾವು ಹುಷಾರಾಗಿದೀವಿ ಈಗ, ಯಾಕಂದ್ರೆ ಕಲಿತವೆ ಅಂತ. ಕರೆಕ್ಟ್. ಸೊ ಹೆಂಗಂದ್ರೆ ನಾವು ಬೆಳಿತಾ ಇರ್ತೀವಿ ಅದ್ರ ಜೊತೆಗೆ. ಒಂದ್ ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀರಿ ನೀವು? ಟಿವಿಲಿ ನೋಡಂಗಿಲ್ಲ, ನೀನ್ ನೋಡಿದ್ರೆ ಅದು ನೋಡುತ್ತೆ ಅಂತ. ಟಿವಿ ಯಾಕೆ ಅದ ಕಾಲ ಆಯ್ತು ನಾನು. ಟೆಲ್ ಅಸ್ ದ ರಿಯಾಕ್ಷನ್. ಲವ್ ಮಾಕ್ಟೇಲ್ 1, 2 ಹಾಡುಗಳನ್ನ ಪರಿ ಕೇಳಿದಾಗ ನೋಡಿದಾಗ ಹೆಂಗ್ ರಿಯಾಕ್ಟ್ ಮಾಡ್ತಾಳೆ? 3 ಅದೇ ನೆನ್ನೆ ಒಂದು ಡಾನ್ಸ್ ಒಂದು ರೀಲ್ ಪೋಸ್ಟ್ ಮಾಡಿದ್ನಲ್ಲ, ಅದು ಏನ್ ನಾವ್ ಅಂದ್ರೆ ಆ ಸಾಂಗ್ ನಾವು ಕೇಳಕ್ಕೆ ಅಂತ ಸೌಂಡಿಂಗ್ ಹೆಂಗಿದೆ ಅಥವಾ ಲಿರಿಕ್ಸ್ ಹೆಂಗಿದೆ ಅಂತ ಮನೇಲಿ ಜನರಲಿ ಹಾಕ್ತಾ ಇರ್ತೀವಲ್ಲ ಸಾಂಗು, ಅದನ್ನ ಕೇಳಿ 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 ಅವಳದೇ ಡಾನ್ಸು. ನಾವೇನು ಅವಳಿಗೆ ಡಾನ್ಸ್ ಮಾಡು ಅಂತಾನು ಹೇಳೋದಿಲ್ಲ ಅಥವಾ ಸಾಂಗ್ ಹಾಕಿದೀವಿ. ಅವಳು ಏನ್ ಮಾಡಿದಾಳೆ ಅದನ್ನ ಸುಮ್ಮನೆ ನಾನು ಶೂಟ್ ಮಾಡಿದೀನಿ ಅಷ್ಟೇ. ಬಟ್ ಅವಳಿಗೆ ಏನಂದ್ರೆ ಮನೇಲಿ ಡಾನ್ಸ್ ಮಾಡ್ಬೇಕಾದ್ರೆ ನಾನು ಕೃಷ್ಣ ಇಬ್ರು ಡಾನ್ಸ್ ಮಾಡ್ಬೇಕು, ಅವಳಿಗೆ ಖುಷಿ. ಅವಳೊಬ್ಳಿಗೆ ಡಾನ್ಸ್ ಮಾಡಲ್ಲ. ಆಮೇಲೆ ನಾನು ಇವಳು ಇಟ್ಕೊಂಡು ತುಂಬಾ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡಂಗಿಲ್ಲ. ಅವಾಗ ಬಂದ್ಬಿಡ್ತಾಳ್ರೆ ಬಿಡು ಕೈನ ಅಂತ.